ಮಾಡ್ತಾ ಇದ್ದಾನೆ ಅಂತ ನಿನ್ನ ಅಭಿಪ್ರಾಯನಾ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ಆ ರೀತಿ ಹೇಳಲಿಲ್ಲ. ನಾನು ನಿಮ್ಮ ದಾಸಿ. ನೀವು ಹೇಳಿದ್ನ ಮಾಡೋದಷ್ಟೇ ನನ್ನ ಧರ್ಮ. ನಾನು ನಿಮ್ಮ ಹತ್ರ ಕೇಳ್ಕತ್ತಿರೋದು ಇಟ್ಟೆಯ ಒಂದು ಸ್ವಲ್ಪ ದಿನದಾದ್ರು ಚಿಕ್ಕಮ್ಮವ್ರನ್ನ ಅರಮನೆಗೆ ಕರೆಸ್ಕೊಳ್ಳಿ. ಚಿಕ್ಕ ಯಜಮಾನ್ರ ಜೊತೆ ಊಟನಾದ್ರೂ ಮಾಡಲಿ. ಆಗ ಸಮಾಧಾನವಾಗಿರ್ತಾರೆ. ಶ್ರೀಕಾಂತ ನಿನ್ನ ಹತ್ರ ಬರಬೇಕು ಅಂದರೆ ಶ್ರೀಕಾಂತನಿಗೆ ಶ್ರಾವಣಿನ ಒಪ್ಪಿಸ್ಬೇಕು ಅಂತನೋ? ಓಹೋ, ಇದನ್ನ ನಿನ್ನ ಮುಖಾಂತರ ಹೇಳಿಸ್ತಾ ಇದ್ದಾನೋ? ಅನ್ಲಾಯಕ ನನ್ನ ಮಗ. ಆಯ್ತು, ಶ್ರಾವಣಿನು ನಮ್ಮ ಜೊತೆಗೆ ಊಟ ಮಾಡಲಿ. ಅಲ್ಲ, ಈ ದರಿದ್ರದವಳನ್ನ ಹೆಂಗಾರ ಮಾಡಿ ಮನೆಯಿಂದ ಒದ್ದು ಆಚೆಗೆ ಹಾಕುವ ಅಂತ ನಾನು ಐಡಿಯಾ ಮಾಡಿದ್ರೆ ಇವಳು ನೋಡಿದ್ರೆ ಶ್ರಾವಣಿ ಅವ್ರ ಪರ ವಹಿಸ್ಕೊಂಡು ಮಾತಾಡಿ ಶ್ರೀಕಾಂತ ಪುಣ್ಯ ಬುಟ್ಟಿಗೆ ಹಾಕೊಂಡ್ಬಿಟ್ಲಲ್ಲ. ಓ ಬಾಬಾ 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 ಬಾ, ಇವಳು ಹಿಂಗೆ ತಿರ್ಕಂತಾಳೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲಪ್ಪ. ಇವಳು ಯಾಕೆ ಕೊಟ್ಟೋಗ? ಏ ಚಂದ್ರಿ, ಏನು ಹಂಗೆ ಪಿಳ್ಪಿಳ ಅಂತ ಕಂಡ್ಬಿಡ್ತಾ ಇದೆಯಲ್ಲ? ಎಲ್ರಿಗೂ ಊಟಕ್ಕೆ ಕರಿ. ನೋಡೋಣ, ನನ್ನ ಭಾವಿ ಸೊಸೆ ಹೇಳೋದು ಮಾಡಿದ್ರೆ ನಾನು ಅನ್ಕೊಂಡಿದ್ದು ನಡೆಯುತ್ತಾ ಅಂತ. ಶಿಕ್ಷೆಯಿಂದ ತಪ್ಪಿಸೋದಕ್ಕೋಸ್ಕರ ಈ ಥರ ಮಾಡಿದೆ. ನಿನ್ನ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ. ನಿನಗೂ ಒಂದೊಳ್ಳೆ ಕಾಲ ಬರುತ್ತೆ. ದೇವ್ರು ನಿನಗೂ ಒಳ್ಳೇದು ಮಾಡ್ತಾನೆ. ಜಾನಕಿ, ಇನ್ನೂ ನಿನ್ನ ಮಕ್ಕಳು ಊಟಕ್ಕೆ ಬರ್ಲಿಲ್ವಲ್ಲೇ? ಹೀಗೆ ತಟ್ಟೆ ಮುಂದೆ ಇಟ್ಕೊಂಡು ಎಷ್ಟೊತ್ತು ಅಂತ ಕಾಯೋದು? ಅಲ್ಲ, ಆ ಚಂದ್ರಿನ ಶ್ರೀಕಾಂತನ ಕರ್ಕೊಂಡು ಬಾ ಅಂತ ಹೇಳಿ ಎಷ್ಟೊತ್ತಾಯ್ತು, ಅವಳು ಇನ್ನೂ ಕರ್ಕೊಂಡು ಬಂದಿಲ್ಲ. ಯಜಮಾನ್ರೆ, ಶ್ರೀಕಾಂತಪ್ಪವರು ಹೇಟ್ ಕೊರಿದ್ರು ಬೋರಕ್ಕಿಲ್ಲ ಅಂತ ಆಟ ಮಾಡ್ತಿದ್ರು. ಹೆಂಗ ಒಪ್ಸಿ ಕರ್ಕೊ ಬಂದ್ಬಿಟ್ಟೆವು. ಶ್ರೀಕಾಂತ ಬಾ.
ಭಗವಂತ ಶ್ರೀಗರಿ. ಏ ಜಮುನಿ, ನನ್ನನ್ನು ಯಾಕೆ ಅಡುಗೆ ಮನೆ ಕಡೆ ಕರ್ಕೊಂಡ್ ಬರ್ತಿದ್ಯಾ? ಬಾಮ ಶ್ರಾವಣಿ ಬಾ. ಇವತ್ತು ನಿನ್ನ ಗಂಡನ ಪಕ್ಕದಲ್ಲೇ ಕೂತ್ಕೊಂಡು ಊಟ ಮಾಡಿವೆ ಅಂತೆ. ದೊಡ್ಡ ಯಜಮಾನ್ರೇ, ಕರ್ಕ ಬಂದೆ. ಬಲ್ಲಿ ಯಾಕಮ್ಮ ಅಲ್ಲೇ ನಿಂತಿದ್ಯಾ? ಬಾ ಹೊರಗಡೆ ಬಾ. ಮಾವಯ್ಯ, ಈ ದಿಕ್ಕು ದೆಸೆ ಇಲ್ದೇ ಇರೋಳು ನೀಗೆ ಯಾಕೆ ಬರಬೇಕು? ಅದು ಈ ಅಡುಗೆ ಮನೆಗೆ, ಮೈಲ್ಗೆ ಆಗಲ್ವಾ? ಗೌರಿ, ಮಾತಾಡೋದು ಬೇಕಾಗಿಲ್ಲ. ಅವಳನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಅವಳು ಈ ಮನೆ ಭಾವಿ ಸೊಸೆ. ಬೀದಿಲಿ ಹೋಗೋಳಲ್ಲ. ಇನ್ನೊಂದು ಮಾತು ಅವಳ ಬಗ್ಗೆ ಮಾತಾಡ್ಕೊಡ್ದು ನೀನು. ಇನ್ನು ಮುಂದೆ ಮಲ್ಲಿ ನಮ್ಮ ಜೊತೆನೆ ಕೂತ್ಕೊಂಡು ಊಟ ಮಾಡ್ತಾಳೆ. ಅವಳ ವಿಷಯದಲ್ಲಿ ನೀವೇನಾದ್ರೂ ತುಟಿಕ್ ಅಂದ್ರೆ ನಿಮ್ಮನ್ನ ಏನ್ ಮಾಡ್ತೀನಿ ಹೇಳಿ? ಚರ್ಮ ಅಂತ ಸುಲಿತೀನಿ. ಹುಷಾರ್. ಬಲ್ಲಿ ಬಾ. ಕೊಟ್ಟೋಯ್ತು ಜಮನಿ. ಇವಳು ಮೋತ್ ಮ್ಯಾಕೆ ಹೊಸಿ ಮನೆಗೆಲ್ಲ ಗಂಜಲ ಹಾಕ್ಬಿಟ್ಟು ಸಂದಾಗ ಸಾರಿಸ್ಬಿಡು. ಎಕ್ಕೊಟ್ಟೋದವಳು ಬಂದುಬಿಟ್ಟು ಮನೆಯೆಲ್ಲ ಮೈಲಿಗೆ ಮಾಡಿಬಿಟ್ಲು. ದೊಡ್ಡಮ್ಮ, ನಿನ್ನ ಆಸೆ ಪ್ರಕಾರ ಎಲ್ರಿಗೂ ಊಟ ಬಡಿಸು. ಸಂಕೋಚ ಪಟ್ಕೋಬೇಡ, ಬಡ್ಸಮ್ಮ. ಜಾನಕಿ, ತಗೋ, ಸಿಹಿ ಬಡಿಸಿ. ಬಡ್ಸಮ್ಮ. ಜಗದೀಶ, ಅವಳು ಬಡಿಸೋದ್ರಲ್ಲಿ ಏನೂ ತಪ್ಪಿಲ್ಲ. ಆ ಹುಡುಗಿ ಈಗ ನಮ್ಮನೆಗೆ ಸೇರಿದವಳು. ಏಕೆ, ನೀನೇ ತಾನೇ ಅವಳನ್ನ ಕರ್ಕೊಂಡು ಬಂದಿದ್ದು? ಹಾಗೇನು ಅನ್ನಿಸ್ಲಿಲ್ವಾ? ಈಗ ಇದ್ದಕ್ಕಿದ್ದಾಗೆ ಇಷ್ಟೊಂದು ವ್ಯತ್ಯಾಸ ಯಾಕೆ ಕಾಣ್ತಿದೆ? ಯಾವ ಹುಡುಗಿ
ನಮ್ಮ ವಂಶಕ್ಕೋಸ್ಕರ ಅವಳ ಭವಿಷ್ಯನೇ ತ್ಯಾಗ ಮಾಡಿದಾಳೋ ಆ ಹುಡುಗಿ ನಿನಗೆ ಬಡಿಸ್ತಾ ಇರೋದು. ಏನು ತಪ್ಪಿಲ್ಲ, ಅವಳ ಕೈಯಲ್ಲಿ ಬಡಿಸ್ಕೊಂಡು ಸುಮ್ಮನೆ ತಿನ್ನು. ಮಲ್ಲಿ, ನೀ ಬಡಿಸು ಹೋಗಮ್ಮ. ಯಾಕೆ ನಿಂತಿದ್ಯಾ? ಕೂತ್ಕೋ ಕೂತ್ಕೋ, ಊಟ ಮಾಡು. ಬಡ್ಸಮ್ಮ, ಬಡ್ಸು. ಶುರು ಮಾಡೋಣವ? ಯಾಕೆ ಎಲ್ರು ಹೀಗೆ ಕೂತಿದ್ದೀರಿ? ಊಟ ಮಾಡಿ, ಊಟ ಮಾಡೋ. ಶ್ರೀಕಾಂತ, ಶ್ರಾವಣಿ, ಊಟ ಮಾಡಮ್ಮ. ಮಾಡಿ ಮಾಡಿ, ಎಲ್ರು ಮಾಡಿ. ನನ್ನನ್ನು ಯಾಕೆ ಇಲ್ಲಿ ಕರೆಸಿದ್ದು? ಶ್ರೀ, ನಿನಗೊಂದು ಗುಡ್ ನ್ಯೂಸ್. ಮನೆ ಬೇಕು ಅಂತ ಹೇಳಿದ್ದಲ್ಲ, ಬೆಂಗಳೂರಲ್ಲಿ ನನ್ನ ಫ್ರೆಂಡು ನಿನಗೊಂದು ಒಳ್ಳೆ ಮನೆ ನೋಡಿದ್ದಾನೆ. ಸಿಟಿ ಸೆಂಟರ್ ಏರಿಯಾ, ದೊಡ್ಡದಾದ ಮನೆ, ನೀನು ಕೇಳಿರೋ ಎಲ್ಲ ಫೆಸಿಲಿಟೀಸು ಆ ಮನೆಯಲ್ಲಿದೆ. ನೀನು ಹೆಂಡತಿಯಲ್ಲಿ ಆರಾಮಾಗಿರ್ಬೋದು. ನೋಡಪ್ಪ, ಆ ಮನೆಗೆ ತಿಂಗಳಿಗೆ 20,000 ಬಾಡಿಗೆ ಅಷ್ಟೇ. 2.5 ಲಕ್ಷ ರೂಪಾಯಿ ಅಡ್ವಾನ್ಸ್. ಸರಿ ಕಣ, ಆ ಮನೆನ ನಾನೇ ತಗೊಳ್ತೀನಿ. ನಿಮ್ಮ ಫ್ರೆಂಡ್ ಹೇಳು, ಬೇರೆ ಯಾರಿಗೂ ಕೊಡೋದು ಬೇಡ ಅಂತ. ಒಂದು 2-3 ತಿಂಗಳು ಅಡ್ಜಸ್ಟ್ ಮಾಡ್ಕೊಳಕ್ಕಾಗತ್ತಾ? ತಿಂಗಳಾನ್ಗಟ್ಟಲೆ ಅಡ್ಜಸ್ಟ್ ಮಾಡ್ಕೊಳಕ್ಕಾಗತ್ತಾ? ಲೋ, ಆ ಮನೆಯವರು ಬಾಡಿಗೆ ಕೊಡೋಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಅದಲ್ಲದೆ 2-3 ಜನ ಮನೆಗೆ ಅಡ್ವಾನ್ಸ್ ಕೊಡೋಕೆ ಬಂದಿದ್ರಂತೆ. ನನ್ನ ಫ್ರೆಂಡು ಒತ್ತಾಯಕ್ಕೋಸ್ಕರ ಅವ್ರು ಸುಮ್ಮನಿದ್ದಾರೆ. ನಾನು ಹೇಳೋದು ಯಾಕೆ ಅರ್ಥ ಆಗ್ತಾಯಿಲ್ಲ ನಿನಗೆ? ಹೋಗ್ಲಿರು, ಟೆನ್ಷನ್ ಆಗಬೇಡ. ಒಂದು ನಿಮಿಷ. ಹಾಂ, ಹಲೋ ರಸ್. ಹಾಂ, ನಾನೇ ಪರಂಜನ್. ಓಹ್, ಸೂಪರ್. ಹೌದಾ? ಆಮೇಲೆ ಉದಯ್, ನಾನು ಮನೆ ಬಗ್ಗೆ ಹೇಳಿದ್ನಲ್ಲ, ಏನಾಯಿತು? ಹೌದಾ? ಸರಿ ಸರಿ, ಆಗ ನಾನು ಯಾವುದಕ್ಕೂ ನಿಮಗೆ ಸಂಜೆ ಫೋನ್ ಮಾಡ್ತೀನಿ. ಓಕೆನಾ? ಓಕೆಮ್ಮ, ಓಕೆ, ಥ್ಯಾಂಕ್ ಯು. ಆ ಮನೆಯವರು ಹೆಚ್ಚಿಗೆ ಅಂದರೆ 1 ದಿನ ಟೈಮ್ ಕೊಡ್ತಾರಂತೆ. ಅಂದರೆ ನಿನಗೆ ಕೇವಲ 24 ಗಂಟೆ ಮಾತ್ರ ಟೈಮ್ ಉಳಿದಿದೆ. ಒಂದೇ ದಿನ? ಒಂದು ದಿನದಲ್ಲಿ ಅಷ್ಟೊಂದು ಹಣ ಹೇಗೆ ಹೊಂದಿಸೋದು? ಲವ್ ಶ್ರೀ, ನಿನಗೆ ಗೊತ್ತು, ಬೆಂಗಳೂರಲ್ಲಿ, ಅದು ಸಿಟಿ ಸೆಂಟ್ರಲ್ಲಿ ಅಷ್ಟು ದೊಡ್ಡ ಮನೆ ಸಿಗೋದು ಎಷ್ಟು ಕಷ್ಟ ಅಂತ. ಅಂಥದ್ರಲ್ಲಿ ಇಂಥ ಅವಕಾಶ ನೀನು ಮಿಸ್ ಮಾಡ್ಕೋತೀಯಲ್ಲ. ನಾನು ನಿಮ್ಗೆ ಹೇಗೆ ಹೇಳಲಿ? ಇಂಥ ಅವಕಾಶನ ಮಿಸ್ ಮಾಡ್ಕೋಬೇಡ. ಹೇಗಾದರೂ ಮಾಡಿ ನೀನು ಇವತ್ತು ರಾತ್ರಿನೇ ಹೊರಟ್ಬಿಡು. ನಿಮಗೆಲ್ಲರಿಗೂ ಗೊತ್ತಿಲ್ಲದೆ ಇರೋ ಒಂದು ವಿಷಯ. ನಿಮ್ಮಪ್ಪ ಕಾಶಿ ಯಾತ್ರೆಗೆ ಹೋಗ್ತಾ ಇದ್ದಾರೆ.
ಹಾಗೆ ಬರ್ತಾ ಮಥುರಾಗ ಹೋಗಿ ಕೃಷ್ಣನ ದರ್ಶನನೂ ಮಾಡ್ತಾರಂತೆ. ಇದೇನೋ ನೀಲ್ಕಂಠ, ಇದ್ದಕ್ಕಿದ್ದಾಗೆ ಕಾಶಿ ಯಾತ್ರೆ ಹೊರಟು ನಿಂತ್ಬಿಟ್ಟಿದ್ಯಾ? ಚಿಕ್ಕಪ್ಪ, ಇಂಥ ಅವಕಾಶ ಯಾರಿಗೂ ಸಿಕ್ಕೋದಿಲ್ಲ. ಇದೊಂದು ಪುಣ್ಯದ ಕೆಲಸ ಅಂತ ತಿಳ್ಕೊಳ್ಳಿ. ಓಹೋ, ನಿನ್ನ ಪಾಪದ ಮೂಟೆ ಭಾರ ಆಯ್ತು ಅಂತನಾ? ಅಲ್ಲ, ಈ ಮನೆಗೆ ಒಬ್ಬ ವಂಶೋದ್ಧಾರಕ ಬರಲಿ ಅಂತ. ಎಲ್ಲರೂ ಅವ್ರಿಗೆ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತಗೊಳ್ಳಿ. ಎಲ್ಲರಿಗೂ ತೀರ್ಥಯಾತ್ರೆ ಪುಣ್ಯನೇ ಬರುತ್ತೆ. ದೀರ್ಘ ಸುಮಂಗಲಿ ಭವ. ಬಾಮ ಬಾ, ಅಲ್ಲೇ ಯಾಕೆ ನಿಂತಿದ್ಯಾ? ನಾನು ಇಷ್ಟೆಲ್ಲ ಧರ್ಮ ಕಾರ್ಯಗಳನ್ನ ಮಾಡ್ತಾ ಇರೋದು ನಿನಗೋಸ್ಕರ ಅಲ್ವಾ? ನೀನು ಈ ವಂಶಕ್ಕೆ ಒಬ್ಬ ಗಂಡು ಮಗುನ ನೀನು. ನಾನು ಕಾಶಿ ಯಾತ್ರೆಗೆ ಹೋಗ್ತಾ ಇರೋದು ನಿನಗೋಸ್ಕರ. ನಾನು ಬರೋದ್ರೊಳಗಾಗಿ ನಾನು ಹೇಳಿದ ಕೆಲಸ ನೀನು ಮಾಡಿರ್ಬೇಕು. ಬಾ ಬಾಮ, ಆಶೀರ್ವಾದ ತಗೋ. ಶೀಘ್ರ ಸುಪುತ್ರ ಪ್ರಾಪ್ತಿರಸ್ತು. ನಾನು ಇಷ್ಟೆಲ್ಲ ಧರ್ಮ ಕಾರ್ಯಗಳು ಮಾಡ್ತಾ ಇರೋದು ನಿನಗೋಸ್ಕರ. ಈ ಮನೆಯಲ್ಲಿ ಒಂದು ಗಂಡು ಮಗುನ ಹೆತ್ಕೊಡ್ತೀಯ. ನಾನು ಕಾಶಿ ಯಾತ್ರೆಗೆ ಹೋಗ್ತಾ ಇರೋದು ನಿನಗೋಸ್ಕರ. ಬರೋದ್ರೊಳಗಾಗಿ ನಾನು ಹೇಳಿದ ಕೆಲಸ ನೀನು ಮಾಡಿರಬೇಕು. ಹೌದು, ನನಗೆ ಗೋಪಿ ಹೇಳಿದ್ದ ನಿನಗೊಬ್ಬಳು ತಂಗಿ ಇದ್ದಾಳಂತಲ್ಲ, ಅವಳ ಹೆಸರು ರಾಜಿ. ಆಯ್ತು, ಹೋಗಿ ಬಾ. ಎಲ್ಲರೂ ನನ್ನ ಮಾತನ್ನ ಸರಿಯಾಗಿ ಕೇಳ್ಕೊಳ್ಳಿ. ನಾನು ಇಲ್ಲದೆ ಇದ್ದಾಗ ನಿಮ್ಮ ಇಷ್ಟ ಪ್ರಕಾರ ನೀವು ನಡೀಕೊಡ್ತು. ನನ್ನ ನಿಯಮನ ಉಲ್ಲಂಘನೆ ಮಾಡಿಕೊಡ್ದು. ಯಾರ್ಯಾರು ಯಾವ್ಯಾವ ಪರಿಸ್ಥಿತಿಲಿ ಇದ್ದಾರೋ ಹಾಗೇ ಇರಬೇಕು. ಹೇಳಿದ ನೀಲ್ಕಂಠ, ಕಾಶಿಗೆ ಹೋದವರು ಏನಾದರೂ ಬಿಟ್ಟು ಬರಬೇಕು ಅಂತ ಹೇಳ್ತಾರೆ. ನೀನು ನಿನ್ನ ಕೋಪನೆಲ್ಲ ಬಿಟ್ಟು ಒಳ್ಳೆ ಮನುಷ್ಯನಾಗ ಬಾ. ಚಿಕ್ಕಪ್ಪ, ನಾನು ಕಾಶಿ ಯಾತ್ರೆಗೆ ಹೋಗ್ತಾ ಇರೋದು ನಿನಗೋಸ್ಕರ. ಬರೋದ್ರೊಳಗಾಗಿ ನಾನು ಹೇಳಿದ ಕೆಲಸ ನೀನು ಮಾಡಿರಬೇಕು. ನನಗೆ ಗೋಪಿ ಹೇಳಿದ್ದ ನಿನಗೊಬ್ಬಳು ತಂಗಿ ಇದ್ದಾಳಂತಲ್ಲ, ಅವಳ ಹೆಸರು ರಾಜಿ.